ಮಂಡ್ಯ ಜಿಲ್ಲೆ ಎಂಟ್ರಿಗೆ ಮುತಾಲಿಕ್ಗೆ ಪೊಲೀಸರ ನಿರ್ಬಂಧ. ಬಂಧಿತ ಹಿಂದೂಗಳ ಭೇಟಿ ಮಾಡದಂತೆ ಖಾಕಿ ತಡೆದಿದೆ. ಜಿಲ್ಲೆಯ ಗಡಿಯಲ್ಲಿಗೆ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ನಿಡಘಟ್ಟ ಬಳಿ ತಡೆದಿದ್ದಾರೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಬದ್ರುಕುಪ್ಪಲು ಗ್ರಾಮದ ಯುವಕರಿದ್ದಾರೆ. ಆಗಮನಕ್ಕೂ ಮುನ್ನವೇ ಮಂಡ್ಯ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಖಾಕಿ ಬಂದೋಬಸ್ತನ್ನು ಮಾಡಿದೆ. ಮುತಾಲಿಕ್ಗೆ ಆದೇಶ ಪತ್ರವನ್ನು ತೋರಿಸಿ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಪೊಲೀಸರ ನಡೆಯ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ಇಲ್ಲ ಮಂಡ್ಯ ಜಿಲ್ಲೆ ಪ್ರವೇಶ ಮಾಡಬಾರ್ದು ಅಂತೇಳಿ ಈಗ ಅವಕಾಶ ಸ್ವಲ್ಪ ಸಮಯ ಆದ್ಮೇಲೆ ಬರೆಯೋರಂತೆ. ಸಮಸ್ಯೆ ಏನಿಲ್ಲ, ಇಲ್ಲ ನಿನ್ನೆ ಎಲ್ಲ ಬೇರೆ ಬೇರೆ ಕಡೆ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ನಾವು ಮುನ್ನೆಚ್ಚರಿಕೆಯಾಗಿ ಮಾಡ್ಬೇಕಲ್ಲ, ಕಾರಣಕ್ಕೋಸ್ಕರ ಪ್ರಾಯೋಗಿಕ ಆಗುತ್ತೆ. ಹಾಂ ಇದೆ ಆದೇಶ ಇದೆ ಸರ್. ಇಲ್ಲ ನೋಡಿ ಸರ್, ಇಲ್ಲಿದೆ ತೊಗೊಳ್ಳಿ. ಇಲ್ಲಿ ತಂದು ಸರ್ ಆ ಕಡೆ ಹೋಗಿ ಸ್ವಲ್ಪ ಸರ್ ಒಂಚೂರು ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ. ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ಇದು ತಪ್ಪಿದೆ. ಸೊ ನಮ್ಮ ವಿಚಾರಧಾರೆಯನ್ನು, ನಮ್ಮ ಸಂಘಟನೆಯನ್ನು, ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ. ಸೊ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ. ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಾಟೆ ಗಲಭೆ, ನಮ್ಮದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು ನಾವು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ, ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾವು ಹೋದ ನಂತರ ಅಲ್ಲೇನಾದ್ರು